ನಮಸ್ಕಾರ ವೀಕ್ಷಕರೇ, ನಾವು ತಿನ್ನೋ ಅನ್ನ ಕೂಡ ಹೈಬ್ರಿಡ್ ಬೀಜ ಆಗಿ ಬಂದೇ ಬಿಡ್ತು ಮಾರ್ಕೆಟ್ಗೆ. ಎಸ್, ಇಲ್ಲಿವರೆಗೆ ನೀವು ಹೈಬ್ರಿಡ್ ಮೆಕ್ಕೆಜೋಳ ನೋಡಿದ್ದೀರಿ, ಹೈಬ್ರಿಡ್ ಸಜ್ಜೆ ನೋಡಿದ್ದೀರಿ, ಹೈಬ್ರಿಡ್ ಜೋಳ ನೋಡಿದಿರಿ, ಹೈಬ್ರಿಡ್ ಹತ್ತಿ ನೋಡಿದ್ದೀರಿ. ಅದೆಲ್ಲ ಯಾಕೆ, ನಾವು ತಿನ್ನೋ ಕಾಯಿಪಲ್ಯ ಕೂಡ ಕಂಪ್ಲೀಟ್ ಆಗಿ ಹೈಬ್ರಿಡ್ 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 ಆಗಿದೆ. ಮತ್ತು ಹಣ್ಣುಗಳಂತೂ ಕೇಳೋದೇ ಇಲ್ಲ, ಯಾಕಂತಂದರೆ ಎಲ್ಲ ಹಣ್ಣುಗಳು ಹೈಬ್ರಿಡ್ ಹೈಬ್ರಿಡ್ ಹೈಬ್ರಿಡ್. ಯಾವ ಟೈಮಲ್ಲಿ ಬೇಕಾದರೂ ಹಣ್ಣು ಸಿಗೋವಂಥ ಸಮಯ ಇವತ್ತಿನ ಕಾಲ ಆಗಿದೆ. ಇದನ್ನೆಲ್ಲ ಗಮನದಲ್ಲಿಟ್ಕೊಂಡು ನಮ್ಮ ಕಾವೇರಿ ಕಂಪನಿಯವರು ಏನು ಮಾಡಿದ್ದಾರೆ, ಫಾರ್ ದ ಫಸ್ಟ್ ಟೈಮ್ ಹೈಬ್ರಿಡ್ ಭತ್ತದ ಬೀಜವನ್ನು ಲಾಂಚ್ ಮಾಡಿದ್ದಾರೆ. ಅದುವೇ ಕಾವೇರಿಯ KRH 7624 ಅನ್ನೋ ಹೈಬ್ರಿಡ್ ಭತ್ತದ ಬೀಜಗಳನ್ನು ಮಾರ್ಕೆಟಿಗೆ ತಂದಿದ್ದಾರೆ. ಈ ಬೀಜದ ಕಂಪ್ಲೀಟ್ ಮಾಹಿತಿಯನ್ನು ನಾನು ನಿಮ್ಮ ಮುಂದೆ ಇಡಲು ಪ್ರಯತ್ನ ಮಾಡಿದ್ದೇನೆ. ಬೀಜದಲ್ಲಿ ಇದುವರೆಗೆ ಯಾರು ಹೈಬ್ರಿಡ್ ಕಂಡಿಡಿದ್ರು. ಪ್ರಥಮ ಬಾರಿಗೆ ನಮ್ಮ ಕಾವೇರಿ ಸೀಡ್ಸ್ ಕಂಪನಿಯವರು KRH 7624 ಅಂತೇಳಿ ಒಂದು ಹೈಬ್ರಿಡ್ ಭತ್ತದ ಬೀಜವನ್ನ ಪ್ರಪ್ರಥಮ ಬಾರಿಗೆ ಕಂಡಿಡಿದಿದ್ದಾರೆ. ಈ ಒಂದು ತಳಿ ಅದಕ್ಕೆ ಹೊಂದಿಕೊಳ್ತದೋ ಇಲ್ಲ ಅಂತೇಳಿ ಈಗ ಇವತ್ತು ನಾವು ಸಿಂಧನೂರು ತಾಲೂಕು ಗೊರೆಬಾಳ್ ಗ್ರಾಮದಲ್ಲಿ ಒಂದು ಡೆಮೋನ್ಸ್ಟ್ರೇಷನ್ ಮಾಡಿದೀವಿ. ಆ ಒಂದು ಕ್ಷೇತ್ರ ವೀಕ್ಷಣೆ ಮಾಡ್ಲಿಕ್ಕೆ ಸುತ್ತಮುತ್ತಲಿಂದ ಎಲ್ಲಾ ರೈತರ ಬಾಂಧವರು ಸಹ ವೀಕ್ಷಣೆ ಮಾಡ್ತಾ ಇದ್ದೀರಿ. BPT ಸೋನಾ ಸುಮಾರು ಏನಿಲ್ಲ ಅಂತಂದ್ರೂ 5.5-6 ತಿಂಗಳ ತನಕ ಟೈಮ್. ಇದು BPT ಸೋನಾಕ್ಕಿಂತ ಒಂದು ವಾರ 10 ದಿವಸ ಅರ್ಲಿ ಅಂದ್ರೆ ಮುಂಚಿತವಾಗಿ ಬರ್ತದೆ. ಅದಕ್ಕಿಂತಲೂ ಸಹ ಒಂದು 25-30% ಇಳುವರಿ ಜಾಸ್ತಿ ಬರ್ತದೆ. ನನ್ನ ಯೂಟ್ಯೂಬ್ ಚಾನಲ್ ಆದಿ ಅಗ್ರಿಟೆಕ್ ಯೂಟ್ಯೂಬ್ ಚಾನಲ್ನಲ್ಲಿ ಬಂದು ನೋಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮಾತ್ರ ಮರಿಬೇಡಿ. ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಇನ್ನೊಬ್ಬರಿಗೆ ಶೇರ್ ಮಾಡಿ. ಥ್ಯಾಂಕ್ ಯು. ನಮ್ಮ ಭತ್ತದ ತಳಿಯಲ್ಲಿ ಇಲ್ಲಿವರೆಗೆ ಕಾವೇರಿ ಸೋನಾ ನೋಡಿದ್ದೀವಿ, RNR ನೋಡಿದ್ದೀವಿ, ತುಳಸಿ ನೋಡಿದ್ದೀವಿ. ಅದೆಲ್ಲ ಹೈಬ್ರಿಡ್ ವೆರೈಟಿ ಅಲ್ಲ. ಬಟ್ ಈಗ ಮೊಟ್ಟ ಮೊದಲ ಬಾರಿಗೆ ನಮ್ಮ ಕಾವೇರಿ ಕಂಪನಿಯವರು ಹೈಬ್ರಿಡ್ ತಳಿಯನ್ನು ಲಾಂಚ್ ಮಾಡಿರ್ತಾರೆ. ಸೊ ಆ ಹೈಬ್ರಿಡ್ ತಳಿನ ಲಾಂಚ್ ಮಾಡಿದ್ದ ಸಂಪೂರ್ಣ ವಿಡಿಯೋ ಇಲ್ಲಿ ಒಂದು ಡೆಮೋ ಕೂಡ ಕೊಟ್ಟಿರ್ತಾರೆ. ಇಲ್ಲಿ ಒಂದು ಗೋರೆಬಾಳಲ್ಲಿ ಸಿಂಧನೂರು ಹತ್ರ ಆ ರೈತರ ಒಂದು ಜಮೀನಲ್ಲಿ ಇವತ್ತೊಂದು ಕ್ಷೇತ್ರೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿರ್ತಾರೆ. ಸೊ ಆ ಕಾರ್ಯಕ್ರಮದಲ್ಲಿ ಇಲ್ಲಿ ಬೆಳೆದಿರ್ತಕ್ಕಂಥ ರೈತರಿದ್ದಾರೆ ಮತ್ತು ಅಧಿಕಾರಿಗಳಿದ್ದಾರೆ. ಕಾವೇರಿ ಸೀಡ್ಸ್ ಕಂಪನಿಯ ಒಂದು ಟೆರಿಟರಿ ಮ್ಯಾನೇಜರ್ಗಳಿದ್ದಾರೆ, ಏರಿಯಾ ಮ್ಯಾನೇಜರ್ಗಳಿದ್ದಾರೆ, ಎಲ್ಲರೂ ಇದ್ದಾರೆ. ಆಮೇಲೆ ಬೆಳೆದಿರ್ತಕ್ಕಂಥ ರೈತ ಕೂಡ ಇದ್ದಾರೆ. ಬನ್ನಿ ಅವ್ರನ್ನೇ ಕೇಳೋಣಂತ ಈ ಒಂದು ಹೊಸ ತಳಿ ಬಗ್ಗೆ ಅವರ ಅನುಭವ ಹೇಗಿದೆ ಮತ್ತು ಅವರ ಫೀಡ್ಬ್ಯಾಕನ್ನು ಕಂಪ್ಲೀಟಾಗಿ ತಿಳ್ಕೊಂಡು ನಾನು ನಿಮ್ಮ ಮುಂದೆ ಇಡ್ತೀನಿ ಅಂತ ಕೇಳ್ತಾ ಇದ್ದೀನಿ. ಸರ್ ನಮಸ್ಕಾರ. ನಮಸ್ಕಾರ ಸರ್, ತಮ್ಮ ಹೆಸರು? ಶರಣೇಗೌಡ. ಸ್ವಲ್ಪ ಜೋರಾಗಿ. ಶರಣೇಗೌಡ. ಸರ್, ನಿಮ್ದು ಯಾವ ಊರು? ಗೋರೆಬಾಳು, ಸಿಂಧನೂರು ತಾಲೂಕು. ಸರ್, ಇವಾಗ ನಿಮ್ಗೆ ಕಾವೇರಿ ಕಂಪನಿಯ ಒಂದು ಹೈಬ್ರಿಡ್ ತಳಿನ ನಿಮ್ಗೆ ಯಾರು ಪರಿಚಯ ಮಾಡಿಕೊಟ್ರು ಸರ್? ಫಸ್ಟ್ ನಮ್ಮ ವಿಜಯ್ ಕುಮಾರ್ ಅವರು, ಕಾವೇರಿ ಎಂಪ್ಲಾಯ್ ಅವರು. ಸರ್, ವಿಜಯ್ ಕುಮಾರ್ ಅವರ, ನೀವು ಇಲ್ಲಿ ಲೋಕಲ್ ಎಂಪ್ಲಾಯ್ನ? ಓಕೆ ಸರ್, ಇವಾಗ ನೀವು ರೆಫರ್ ಮಾಡಿದ್ಮೇಲೆ ನೀವು ಇದನ್ನ ಎಷ್ಟು ಎಕರೆಗೆ ಅಂತ ನೀವು ಬಳಸಿದ್ರಿ ಸರ್? ಇವಾಗ ನಮಗೆ 1 ಎಕರೆಗೆ ಅಂತಾನೆ 1 ಎಕರೆಗೆ ತಗೊಂಡಿದ್ದೀರಾ? ಎಷ್ಟು ಕೆಜಿ ತಗೊಂಡಿದ್ರಿ ಸರ್? 9 ಕೆಜಿ ಕೊಟ್ಟಿದ್ದೆ. 9 ಕೆಜಿ 1 ಎಕರೆಗೆ ಸರಿ ಹೋಯ್ತಾ? ಇಲ್ರಿ, 1 ಕೆಜಿ ಉಳಿತಂತಂದು ತೆಗೆದಾಕಿ 8 ಕೆಜಿ 8 ಕೆಜಿ ಮಾತ್ರ ನೀವು 1 ಎಕರೆಗೆ ನಾಟಿ ಮಾಡಿದ್ರ. ಅದನ್ನ ಯಾವ ತರ ನಾಟಿ ಮಾಡಿದ್ರ ಅಂದ್ರೆ ಬಿತ್ತನೆ ಮಾಡಿದ್ರೋ ಅಥವಾ ಸಸಿಮಡಿ ಹಾಕಿ ನಾಟಿ ಮಾಡಿದ್ರಿ? ನೀವು ಕ್ಯಾನಲ್ ಮೇಲೆ ಡಿಪೆಂಡ್ ಆಗಿರೋ ಅಥವಾ ಬೋರ್ವೆಲ್ ಇದೆಯಾ, ಏನಿದೆ ಸರ್? ಕೆರೆ ಇದೆ. ಸೊ ಇಲ್ಲಿ ನಿಮ್ದು ಆಗಿರೋ ಕೆರೆ ಇದೆ, ಕೆರೆಯಿಂದ ಬೆಳೆದಿದ್ರಿ ಸರ್. ಇವಾಗ ಡೇ 1 ನಿಂದ ಇವಾಗ ಕಟಾವ್ ಹಂತಕ್ಕೆ ಬಂದೈತೆ. ಇಲ್ಲಿವರೆಗೆ ನೀವು ಇದಕ್ಕೆ ಏನೇನ್ ಗೊಬ್ಬರ ಕೊಟ್ರಿ ಸರ್? ಎಷ್ಟೆಷ್ಟು ಕೊಟ್ರಿ? ಸರ್ತಿ 1 ಕ್ವಿಂಟಲ್ 3.5 ಕ್ವಿಂಟಲ್ ಗೊಬ್ಬರ 3 ಸಲ ಹಾಕಿದ್ರಿ. 1.5 ಕ್ವಿಂಟಲ್ ಹಾಕಿದ್ರಿ ಸ್ಟಾರ್ಟಿಂಗ್ ಇಂದ. ಓಕೆ. ಆಮೇಲೆ ಇದಕ್ಕೆ ರೋಗ ಬಾಧೆ ಅಂತ ಬಂದ್ರೆ ಏನೇನ್ ಬಂದಿದೆ ಸರ್? ನೀವು ಏನೇನ್ ಸ್ಪ್ರೇ ಮಾಡಿದ್ರಿ? ರೋಗ ಏನು ಇಲ್ರಿ, ಕ್ಲೈಮೇಟ್ ಇದು ತೆನೆಯಿಂದ ಇದಾಗಿತ್ತು. ಓಕೆ, ವೈಟ್ ತೆನೆ ಅದು ಕಾಮನ್. ಇವಾಗ ಅದು ಸಮ್ಮರ್ ಅಲ್ಲಿ ಬರೋಂಥದ್ದು ಇದು ಎಲ್ಲ ಬೆಳೆಗಳಿಗಿದೆ. ಬಟ್ ಇದು ಜಾಸ್ತಿ ಅನಿಸ್ತಾ ಇದೆಯಾ? ರೋಗ ಏನು ಬಂದಿಲ್ಲ. ರೋಗ ಅಂತ ಏನು ಬಂದಿಲ್ಲ. ನೀವು ಎಷ್ಟು ಸಲ ಸ್ಪ್ರೇ ಮಾಡಿದ್ರಿ ಸರ್? 2 ಸಲ ಮಾಡಿದ್ರಿ. 2 ಸಲ ಮಾಡಿದ್ರಿ. ಅಂದ್ರೆ ನಿಮ್ಗೆ ಬೇರೆ ಯಾವ ರೋಗ ಅಂತೂ ಬೇರೆ ಯಾವ ಕಾಣಿಸಿಲ್ಲ? ನಾವು ನಾರ್ಮಲ್ ಸ್ಪ್ರೇ ಮಾಡಕ್ ಮಾಡಿದ್ವಿ. ಓಕೆ. ಮತ್ ಇವಾಗ ನೀವು ಏನ್ ಹೇಳಕ್ ಇಷ್ಟಪಡ್ತೀರಿ ಸರ್? ಇವಾಗ ಹಂತಕ್ಕೆ ಒಂದು ಹಂತಕ್ಕೆ ಬಂದು ನಿಂತೈತೆ ಬೆಳೆ. ಓಕೆ, ಈಗ ಕಟಾವ್ ಮಾಡಿದ್ರಿ. ಇಲ್ಲಿ ಪಕ್ಕದಲ್ಲಿ ಕೂಡ ಅದು ಬೇರೆ ಅದ್ಯಾವ್ದು ಸೀಡ್? ಅದು RNR. ಆ RNRಗೂ ಮತ್ತು ಇದಕ್ಕೆ ಕಾವೇರಿ ಕಂಪನಿ ಹೈಬ್ರಿಡ್ ಬೀಜಕ್ಕೆ ಏನ್ ವ್ಯತ್ಯಾಸ ನೀವು ಕಂಡಂತ? ಅದಕ್ಕಿಂತ ಯೋಗ್ಯ ಅಂತ ಅನ್ಕೊಂಡೆ. ಯಾಕಂತಂದ್ರೆ ನಿಮ್ಮ ಅನುಭವ, ನಿಮ್ಮ ಮಾತುಗಳ ಮೇಲೆ ಮುಂದಿನ ರೈತರ ಒಂದು ನಿರ್ಧಾರ ನಿಂತಿರುತ್ತೆ ಸರ್. ಹಾಗಾಗಿ ನೀವು ನಿಮ್ಮ ಅನುಭವನ ಖಂಡಿತವಾಗೂ ಹಂಚ್ಕೊಳ್ಳಿ. ಇದ್ರ ಬಗ್ಗೆ ಒಳ್ಳೆ ಅಭಿಪ್ರಾಯ ಕೊಡ್ತಿರೋ ಅಥವಾ ಚೆನ್ನಾಗಿಲ್ಲ ಅನ್ನೋದನ್ನ ಓಪನ್ ಆಗಿ ಹೇಳಿ ಸರ್. ಎಲ್ಲಾ ಬೀಜಕ್ಕಿಂತ ಇದು ಚಲೋ ಬೀಜ ಅಂತ ಹೇಳ್ಬೋದು. BP2 ಚೆನ್ನಾಗಿದೆ. ಎಷ್ಟು ಇಳುವರಿ ಬರ್ಬೋದು ಸರ್ ನಿಮ್ ಪ್ರಕಾರ? 45-50 ಬರ್ಬೋದು. 50 ಇಳುವರಿ ಬರ್ಬೋದು ಅನ್ಕೊಂಡಿವಿ. ಓಕೆ. ಈಗ ನಾಟಿ ಆಗ್ಯದಲ್ರಿ. ಹೌದು. ಈಗ ನಾವು ಸುಗ್ಗಿಗೆ ಹಚ್ತೇವ್ರಿ. ಅಂದ್ರೇನು ಜೂನ್ ಜುಲೈದಾಗ ಹಚ್ತೇವ್ರಿ. ಈಗ ಬ್ಯಾಸಿಗೆ ಅಂದ್ರೆ ಇದು ಫುಲ್ ಆಗ್ಯದ್ರಿ ಕಾಳು. ಇಲ್ಲಿಂದ ಇಲ್ಲಿಗೆ. ಈ ನಮಗ ಬರೀ ಇದಷ್ಟೇ ಆದ್ರೆ ನಮ್ಗೆ ಇಳುವರಿ ಕುಂಠಿತ ಆಗ್ತದೆ. ಈ ಸುಗ್ಗಿ ಆದ್ರೂ ನಾಳೆ ಮಂಜು ಬೀಳುತ್ತೆ ನಮ್ಗೆ. ಈ ಬ್ಯಾಸಿಗೆ ಅಂದ್ರೆ ಮಂಜು ಇರಲ್ಲ.
ಮಂಜು ಇರಲ್ಲ. ಈ ಬಡನ ಅಕಸ್ಮಾತ್ ಮಂಜು ಬಿತ್ತಂದ್ರ ಇಲ್ಲಿಂದ ಹಿಡಿದು ಇಲ್ಲಿ ತನ ಆಗ್ಬೇಕು ನಮ್ಮ ಮಂಜು ಬಿದ್ರನು ಎಲ್ಲ ಕಾಳ ಈ ಸೋನಕ್ಕೆ. ಯಾಕಂದ್ರ 100% ಲಿಂದ ಈಗಾಲೇ 40% ರಿಟರ್ನ್ ಬಂದಾರ. ಈಗ ಸೋನ ಹಚ್ಚವಲ್ರಿ ಯಾರು ಹಚ್ಚಿರು 1 ಎಕರೆ 2 ಎಕರೆ ತಿನ್ನಕಂತ ಹಚ್ಚಕ್ ಹಚ್ಚಾರ. ಈ ನಾಳೆ ನಮಗ ಈಗ ಕಾಡಿ ಬಂದ್ರ ಬೆಂಕಿ ರೋಗ ಬಂತು, ಈ ಮತ್ತೆ ಫುಲ್ ಕಾಳಾಗ್ಬೇಕು ನಮಗ. ಇದು ಆತದ ಹೆಂಗ ಅದ ಈ ಪ್ರಶ್ನೆ ನಮಗ್ ಉತ್ತರ ಬೇಕು. ಹಂಗೆ ಇನ್ನೊಂದು ಕ್ವಶನ್ ಮತ್ತೆ 75 kg ಇದಕ್ಕ ನಾವ್ ನೆಲ್ಲು ತಗೊಂಡ್ರ ನಾಳೆ ಅಕ್ಕಿ ಮಾಡಿದಂದ್ರ ಔಟಿಂಗ್ ನಮ್ಗೆ ಎಷ್ಟು ಕೆಜಿ ಬರ್ತದ? ಅದು ಸೋನ ನೀವು ಸೋನ ಮಾಡ್ತಿರಲ್ಲ, ಸೋನ ಎಷ್ಟು 50 kg 50 kg 50 kg ಬರ್ತ 75 kg ನೆಲ್ಲಿಗೆ 50 kg ಅಕ್ಕಿ ಬರ್ತದ. ಈಗ ನಮ್ಗ ಈ ನಾಳೆ ವ್ಯಾಪಾರದವ್ರ ಏನ್ ಮಾಡ್ತಾರ, ಇದು ಅವರು ಈ ನೆಲ್ಲನ್ನ ತಗೊಂಡು ಒಂದು 100 ಗ್ರಾಮ್ ಪಾವದಾಗ ತೂಕ ಮಾಡ್ತಾರ. ತೂಕ ಮಾಡಿ ಅಕ್ಕಿನ ತಿಕ್ತಾರ ಮಿಷನ್ಗೆ ಹಾಕಿ, ಅದ್ರನ್ನ ಅಕ್ಕಿನ ತೂಕ ಮಾಡ್ತಾರ. ಅವ್ರು ಔಟಿಂಗ್ ಬಂತಂದ್ರ ನಮ್ ರೇಟ್ ಹೆಚ್ಚಿಗೆ ಆತದ. ಔಟಿಂಗ್ ಬರ್ಲಿಕ್ಕಂದ್ರ ಈಗ 2000 ನಡೀತಂದ್ರ ನಮ್ಗೆ 1500 ತಗೊಂತಾರ. ಅಲ್ಲಿ ನಾವು ಚೀಲಕ್ 500 ಅಂದಗಡೆ 50 ಚೀಲಕ್ಕ 5 25 ಸಾವಿರ ಲಾಸನ ಆಗ್ಬಿಡ್ತಾರೆ. ಹೌದು ನೋಡ್ರಿ, ಈಗೇನ್ ಕೇಳಿದ್ರ ಪ್ರಶ್ನೆಗೆ, ಇದೇನ್ ನಮ್ದು ಕಾವೇರಿ ಇದು ಹೈಬ್ರಿಡ್ ತಳಿ ಐತಾರಲ್ಲ, ನೀವೇನ್ ಇದು BPT ಸೋನಾ ಕೇಳ್ತಾ ಇದ್ರಲ್ಲ, BPT ಸೋನಕ್ಕೂ ಇದಕ್ಕೂ ಡಿಫ್ರೆನ್ಸ್ ಏನಪ್ಪಾ ಅಂತಂದ್ರೆ, BPT ಸೋನಾ ಸೇಮ್ ಅದು ನೆಲ್ ಬೀಜ ಮಾತ್ರ ಇದು ಹೆಂಗಿರುತ್ತೋ ಅದು ಹಂಗೆ ಇರ್ತದೆ. ಅದು ಭತ್ತದ ಇದು ನೆಲ್ ಇದು ಅಕ್ಕಿ ಹೆಂಗ್ ಬರ್ತದೆ ಸೇಮ್ ಅದೇ ತರನೇ ಬರ್ತದೆ. ಇದರಲ್ಲಿ ಸ್ವಲ್ಪ ತುಂಡು ಕಡಿಮೆ ಬರ್ತದೆ, ತುಂಡು ಜಾಸ್ತಿ ಬರಲ್ಲ. ಇದ್ರಾಗ ತುಂಡು ಕಡಿಮೆ ಬರ್ತದೆ. ನೀವು ಕೇಳಿದ ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಇಲ್ಲೇ ತನಕ ಇದು ಈಗೇನ್ ಪೂರ ಆಗೈತಲ್ಲ ಇದೇ ತರ ಫುಲ್ ಸೆಟ್ಟಿಂಗ್ ಅದು ಮಂಜು ನೋಡ್ರಿ. ಇನ್ನೊಂದು ಕೆಲವೊಂದು ಇತ್ತೀಚೆಗೆ ವಾತಾವರಣಕ್ಕೆ ಯಾರು ಏನು ಮಾಡಕ್ ಬರೋದಿಲ್ಲ. ಈಗ ಪರಾಗ ಸ್ಪರ್ಶ ಯಾವ ಟೈಮ್ ಆತದ್ರಿ? ಇವು ಅಲ್ಲಲ್ಲ ಬೆಳಿಗ್ಗೆ ಆತದ. ಇದು ಈ ಬೀಜದ್ದು ಏನಿದಲ್ಲ ಹೈಬ್ರಿಡ್ ತಳಿಗಳು ಏನದಾವಲ್ಲ, ಹೈಬ್ರಿಡ್ ತಳಿ ಯಾವನೇ ತಗೊಳ್ರಿ, ಹೈಬ್ರಿಡ್ ತಳಿಗೂ ಮತ್ತೆ ವೆರೈಟಿ ತಳಿಗೂ ಡಿಫರೆನ್ಸ್ ಏನಪ್ಪಾ ಅಂತಂದ್ರೆ, ಅದಕ್ಕಿಂತಲೂ ಒಂದ 10ರಿಂದ 15% ಬೇಡ 20% ಇಳುವರಿ ಜಾಸ್ತಿ ಕೊಡ್ತವೆ. ಮತ್ತೆ ಎಲ್ಲಾ ಒಂದು ರೋಗ ನಿರೋಧಕ ಶಕ್ತಿಗಳಿಗೆ ಒಂದು 20% ತಡ್ಕೊಳ್ತವೆ. ಮತ್ತೆ ಇದಕ್ಕೆ ಸೀಡ್ ಸೆಟ್ಟಿಂಗ್ ಮಾತ್ರ ಇದು ಕಂಪ್ಲೀಟ್ ಆಗುತ್ತೆ. ನೀವು ಸುಗ್ಗಿಗಾದ್ರೂ ಹಾಕ್ಬೋದು, ಬೇಸಿಗೆಗೆ ಹಾಕ್ಬರ್ಬೋದು, ಯಾವ ಟೈಮಲ್ಲಿ ಆದ್ರೂ ಇದನ್ನ ಬೆಳಿಬಹುದು. ಅದಕ್ಕೂ ಇದಕ್ಕೂ ಏನಪ್ಪಾ ಡಿಫರೆನ್ಸ್ ಅಂದ್ರೆ, ಇದು ಅದಕ್ಕಿಂತಲೂ ಒಂದು 15 ದಿವಸ ಬೇಡ 10 ದಿವಸ ಅರ್ಲಿ ಬರ್ತದೆ, ಮುಂಚಿತವಾಗಿ ಬರ್ತದೆ. ಅದಕ್ಕಿಂತ ಒಂದು 10% 20% ಇಳುವರಿ ಜಾಸ್ತಿ ಬರ್ತದೆ. ಮತ್ತೆ ಇದರಲ್ಲಿ ಸ್ವಲ್ಪ ಲಾರ್ಜಿಂಗ್ ಪ್ರಾಬ್ಲಮ್ ಅಂದ್ರೆ, ಇದು ಗಾಳಿಗೆ ಇದ್ರ ದಪ್ಪ ಇರೋದ್ರಿಂದ ಇದು ಲಾರ್ಜಿಂಗ್ ಪ್ರಾಬ್ಲಮ್ ಬಹಳ ಕಡಿಮೆ. ಅಂದ್ರೆ ಬೀಳೋದು ಅತಿ ಹೆಚ್ಚಾಗಿ ಆಮೇಲಿಂದ ಅತಿ ಹೆಚ್ಚಾಗಿ ಯಾಕೆ ಬೀಳುತ್ತಂತಂದ್ರೆ, ಬರೀ ಅತಿ ಹೆಚ್ಚಾಗಿ ಯೂರಿಯಾ ಯಾರು ಬಳಸ್ತಾರಲ್ಲ, ಯೂರಿಯಾ ಬಳಸೋದ್ರಿಂದ ಏನಾಗುತ್ತಪ್ಪ ಅಂತಂದ್ರೆ ಹೈಟ್ ಜಾಸ್ತಿ ಬೆಳೆಯುತ್ತೆ, ಅಂದ್ರೆ ಗ್ರೀನ್ನೆಸ್ ಜಾಸ್ತಿ ಇರ್ತದೆ. ಅವಾಗ ನಿಮ್ಗೆ ಅವಾಗ ರೋಗನು ಜಾಸ್ತಿ, ಬೆಂಕಿ ರೋಗ ಅಂತ ಹೇಳಿರಲ್ಲ, ಯೂರಿಯಾ ಬಳಸೋದ್ರಿಂದಲೇ ಬೆಂಕಿ ರೋಗ ಜಾಸ್ತಿ ಬರೋದು. ಅದಕ್ಕೆ ಯಾವುದೇ ಹೈಬ್ರಿಡ್ ತಳಿಗಳಿಗಾಗ್ಲಿ ಸ್ವಲ್ಪ ಯೂರಿಯಾನ ಕಡಿಮೆ ಮಾಡ್ಬೇಕು. ಆದಷ್ಟು ಯೂರಿಯಾ ಕಡಿಮೆ ಮಾಡಿ ಸ್ವಲ್ಪ ತಿಪ್ಪೆ ಗೊಬ್ಬರನ ಕೊಟ್ಟಿಗೆ ಗೊಬ್ಬರ ಸ್ವಲ್ಪ ಹೊಡ್ಕೊಂಡ್ರೆ ಹೈಬ್ರಿಡ್ ತಳಿಗಳು ಎಲ್ಲದಕ್ಕಿಂತಲೂ ಹೆಚ್ಚಿಗೆ ಇಳುವರಿ ಕೊಡ್ತವೆ. ಮತ್ತೆ ಇದು ಇಳುವರಿನೂ ಸಹ ಜಾಸ್ತಿ ಬರ್ತವೆ. ಇದು ಯಾವುದೇ ಎಂತ ಸಂದರ್ಭದಲ್ಲೂ ಲಾರ್ಜಿಂಗ್ ಪ್ರಾಬ್ಲಮ್ ಬರಲ್ಲ. ನೀವೇನಾದ್ರೂ ಯೂರಿಯಾ ಹೆಚ್ಚಾಗಿ ಬಳಸಿ ಹೈಟ್ ಜಾಸ್ತಿ ಬಂತಪ್ಪ ಅಂದ್ರೆ ಬಿದ್ರು ಬೀಳ್ಬೋದು. ಸರ್ ಮತ್ತೆ ಹಂಗೆ ಇನ್ನೊಂದು ಪ್ರಶ್ನೆ, ಹೈಟ್ ಎಷ್ಟು ಬರ್ತದ್ರಿ? ಸೋನಾದಷ್ಟು ಹೈಟ್ ಬರ್ತದೆ? ಸೇಮ್ ಸೋನಾದಷ್ಟು ಹೈಟ್ ಬರ್ತದೆ. ಈಗ ನಾವ್ ಅಲ್ಲಿ ಕಾವೇರಿ ಸೀಡ್ಸ್ ನಾವು ಸಸಿ ಮಡಿಗೆ ಅಂತ ಮುಂಚಿತವಾಗಿ ಒಂದ್ ಮಡಿ ಹಚ್ಚಿ ಅಂತ, ಹೌದು, ಈಗ ಒಂದ್ 1/2 ಎಕರೆ ಹಚ್ಚಿ ಅಂತ, ಅದು ಏನು ಆಗ್ಬೇಡ, ಬರೀ 10-26 ಗೊಬ್ಬರ ಹಾಕಿದ್ರೆ 2 ಗೊಬ್ಬರಕ್ಕ ಈ ನಮನೆ ಆತದ್ರಿ. ಹೌದೌದು. ಈಗ ಅದ್ರಂಗ ಇದು ಹಚ್ಚಿದ್ವಿ ಅಂದ್ರ ಇಷ್ಟ ಹತ್ರ ಬಂತಂದ್ರ ಅದನ್ನ ನಾವ್ ಕಂಟ್ರೋಲ್ ಮಾಡೋದ್ ಹೆಂಗ? ಹಂಗಲ್ಲ. ಇಲ್ಲ ಇದು ಸೇಮ್ ಸೋನ ಏಜ್ ಬೆಳಿತಲ್ಲ ಅಷ್ಟೇ ಹೈಟ್ ಬೆಳಿತತೆ. ಸ್ವಲ್ಪ ಯೂರಿಯಾ ಗೊಬ್ಬರ ಕಡಿಮೆ ಮಾಡಿ ಅಷ್ಟೇ. ಹೈಬ್ರಿಡ್ ತಳಿ ಯಾವ ಕಾಲ ಯೂರಿಯಾ ಸ್ವಲ್ಪ ಕಡಿಮೆ ಮಾಡಿ, ಹೈಟ್ ಬರಬಾರ್ದ್ರ. ಈಗ ಗೊಬ್ಬರ ಎಷ್ಟು ಈಗ ಅದಕ್ಕೆ ಏನ್ ಕಡಿಮೆ ಇತ್ತು? ಇಲ್ಲ ನೀವೇನ್ ಗೊಬ್ಬರ ಅದಕ್ಕೇನು ಉಪಯೋಗ ಮಾಡ್ತಾರಲ್ಲ ಅಷ್ಟೇ ಗೊಬ್ಬರ ಬಿತ್ತಬಹುದು. ಬಟ್ ನಾವು ಇದುವರೆಗೂ ನಾವು ಬಿತ್ತುವುದಂತ ಕಂಪನಿಯಿಂದ ನಾವಿನ್ನು ಅದ್ರ ಬಗ್ಗೆ ಗೈಡ್ಲೈನ್ಸ್ ಇಲ್ಲ. ಮುಂದೆ ಏನಾದ್ರೂ ರೈತರು ಯಾರಾದ್ರೂ ಈ ತರ ನಾವು ಡೆಮೋನ್ಸ್ಟ್ರೇಷನ್ ಕೊಡ್ತೀವಿ, ಅಲ್ಲೇನಾದ್ರು ಬಿತ್ತಿ ಸಕ್ಸಸ್ ಆದಪ್ಪ ಅಂದ್ರೆ ಅವತ್ತು ಬಿತ್ತಬಹುದು ಅಂತ ಹೇಳ್ತೀವಿ. ಬಟ್ ಇದನ್ನ ಮಾತ್ರ ಕಂಪಲ್ಸರಿ ಸಸಿ ಮಡಿ ಹಾಕಿ ನಾಟಿ ಹಚ್ಚಬೇಕು. ನಾವು 8ರಿಂದ 10 kg 6 kg ಅಂದ್ರೆ ಬಂಗಾಳ್ಯಾರ ಅಷ್ಟೇ ಹಚ್ತಾರ್ರಿ ಸಾಧ್ಯ. ನಮ್ ಊರ್ ಮನೆಯವ್ರು ಯಾರು ಲೇಬರ್ 6 kg ಸಸಿ ಹಚ್ಚಕ್ ಆಗಲ್ಲ. ಒಂದು 15 ಗುಂಟ್ಯಾಗ ಬಡದ್ ಬಿಡ್ತಾರ. 15 kg ಬೇಕಾದ್ರೆ 10 kg ಅಂತ ಏನಾರ ಮಿನಿಮಮ್ ಮಾಡ್ಬೋದ್ರಿ. ಇದು ಯಾವುದೇ ರೈತರಿಗೆ ನಾವ್ ಹೇಳ್ತೀವಲ್ಲ, 10 ಅಲ್ಲ ಯಾವುದೇ ರೈತರಿಗೂ ಫಸ್ಟ್ ಈಗ 25 kg ಇಂದ ಅಣ್ಣ ಒಂದ್ ನಿಮಿಷ ಪ್ಲೀಸ್ ಒಂದ್ ನಿಮಿಷ. ಈಗ ಫಸ್ಟ್ ಗೆ 30 kg ಬರ್ತಾ ಇತ್ತು ಬ್ಯಾಗ್, 30 kg ಬರ್ತಾ ಇತ್ತು. 35 kg ಇಂದ ಏನಾಯ್ತು ಈಗ 25 kg ಬಂತು. 25 kg ಇಂದ ಈಗ 10 kg ಬರ್ತಾ ಇಲ್ಲ, 10 kg ಬಂತು. ಅದು ರಿಸರ್ಚ್,
ಅದು ರಿಸರ್ಚ್. ಇನ್ನು ಹೈಬ್ರಿಡ್ 6 kg 3 kg ಬಂದೇ ಬರ್ತವೆ. ಅದನ್ನ ಒಂದಿಗೆ ಸ್ವಲ್ಪ ಕಷ್ಟ ಆಗುತ್ತೆ ಅಷ್ಟೇ. ಕೆಂಪು ನಮ್ಮ ಹೆಸರು ಬ್ರಹ್ಮಾನಂದ ರೆಡ್ಡಿ. ಈ ನೆಲ್ಲು ನೋಡಿದ್ರೆ ನಿನಗೇನ್ ಅನಿಸ್ತು? ಇಳುವರಿ ಚೆನ್ನಾಗದ ಅಂತ ಅನಿಸ್ತದ? ಇಳುವರಿ ಮಾತ್ರ ಚೆನ್ನಾಗೈತಿ. ಯಾಕಂದ್ರೆ ತೆನ ಹಿಂದಿನ ಕಾಳು ಕೂಡ ಕಾಳು ಹಾಕೊಂಡವ ಅದು ಅದು ಬೇಕು ಹಾ. ಇದು ಏನೋ ಭೂಮಿ ವಾತಾವರಣ ಪಾಲ್ಟು ಏನೋ ಕೆಳಗೆ ಸ್ಟೆಮ್ ದಪ್ಪ ಐತೆ, ಬುಳಕನು ಚಾನ್ಸ್ ಇಲ್ಲ. ಸ್ಟೆಮ್ಮು ದಪ್ಪ ಐತೆ. ಹಾ ಬುಳಕೇನು ಬುಳದಿಲ್ಲ ಬಿಡು, ಬುಳದಿಲ್ಲ. ಆದ್ರೆ ನೀನ್ ಅಂದಂಗ ಟೆಂಪರೇಚರ್ ಅದ್ರ ಕನ್ನ ಇದ್ರಾಗ ಸ್ವಲ್ಪ ಕಡಿಮೆ ಅದೇ. ಈಗ ಹೊಸ ತಳಿ ಕಂಡಿಡಿದಾರ ಒಂದ್ ಸ್ವಲ್ಪ ಪರವಾಗಿಲ್ಲ ಅನಿಸ್ತಾ? ಏನ್ ಅನಿಸ್ತಾ ನಿಮ್ಗೆ ಓವರಾಲ್? ಇಲ್ಲ ಪರವಾಗಿಲ್ಲ ಅನಿಸ್ತದ. ರೆಡ್ಡಿ ನಮಸ್ಕಾರ. ನಮಸ್ಕಾರ. ನಿಮ್ದು ಯಾವ ರೆಡ್ಡಿ? ಗುಡ್ದಿನ ಕ್ಯಾಂಪು ಕ್ಯಾಂಪ್ ಹರ್ವಿ. ಹೇಳ್ರಿ, ಇವಾಗ ಇವರು ಹೊಸ ತಳಿನ ನಿಮ್ಗೆ ಪರಿಚಯ ಮಾಡಿಸ್ಕೊಟ್ಟಾರ, ಅಲ್ಲಿಂದ ಕರ್ಕೊಂಬಂದು ಇಲ್ಲಿ ಕ್ಷೇತ್ರೋತ್ಸವ ಮಾಡಿಸಿ ನಿಮ್ಗೆ ಇಲ್ಲಿ ಲೈವ್ ತೋರ್ಸಕತ್ತಾರ. ಈಗ ಈ ಬೆಳೆ ಬಗ್ಗೆ ನಿಮ್ಗೆ ಏನ್ ಅನ್ಸಕತ್ತದ? ಬೆಳೆ ಚೆನ್ನಾಗೈತಿ ಸರ್. ಅಂದ್ರೆ ಮಾಮೂಲ್ ಕಾವೇರಿಗೆ ಈ ಕಾವೇರಿಗೆ ಕಲರ್ ಡಿಫರೆನ್ಸ್ ಐತೆ. ಅವ್ರ ಏನಂತಾರ, ನಮ್ಮ ತಮಿಳ್ನಾಡು ಆ ಕಡೆ ಅವರು ಪ್ಯಾಡಿ ಖರೀದಿ ಮಾಡೋರಿಗೆ ವೈಟ್ ಬಾಳ ಬೇಕಂತಾರ. ಇದು ಗೋಲ್ಡ್ ಕಲರ್ ಐತೆ. ಇದಕ್ಕೆ ಅದ್ರ ಬಗ್ಗೆ ಏನ್ ಮಾಡ್ತಾರ, ಹೊಸ ಬೀಜ ಅಂತಂದ್ರೆ ಅವ್ರು ಸ್ವಲ್ಪ ಲೈಕ್ ಮಾಡೋದು ಕಷ್ಟ ಐತೆ. ಅದ್ರ ಬಗ್ಗೆ ಇದು ಹೆಂಗ್ ಮಾರ್ಕೆಟ್ನಾಗ ಹೆಂಗ ಅಂತ ಸರ್, ಇದಕ್ಕೆ ಏನಾದ್ರು ನಿಮ್ ಕಡೆಯಿಂದ? ಈಗ ಆಗ್ಲೇ ನೀವೇನ್ ಹೇಳಿದ್ರೆ ಮಾಮೂಲ್ ಕಾವೇರಿಗೆ ಈ ಕಾವೇರಿಗೆ ಬಹಳ ಡಿಫರೆನ್ಸ್ ಐತೆ. ಹೌದು, ಅದು ಕಾವೇರಿ, ನೀವು ಕಾವೇರಿ ಸೋನ ಅಂತ ಬೆಳಿದ್ರಲ್ಲ, ಅದೇ ಬೇರೆ ಇದೇ ಬೇರೆ. ಬಟ್ ಇದು ಏನಪ್ಪಾ ಅಂತಂದ್ರೆ ಇದು ಹೈಬ್ರಿಡ್ ತಳಿ. ಹೈಬ್ರಿಡ್ ತಳಿ, ಬಟ್ ಅದಕ್ಕೆ ಇದಕ್ಕೂ ಸ್ವಲ್ಪ ಕಲರ್ ವೇರಿಯೇಷನ್ ಆಗ್ಬೋದು. ಬಟ್ ಇದು ಸ್ವಲ್ಪ ನೀವ್ ಹೇಳ್ದಂಗೆ ಸ್ವಲ್ಪ ಗೋಲ್ಡ್ ಕಲರ್ ಬರ್ತದೆ. ಗೋಲ್ಡ್ ಕಲರ್ ಬರ್ತದೆ. ಅವ್ರು ಲೈಕ್ ಮಾಡ್ತಾರ ತಮಿಳ್ನಾಡೆಲ್ಲ. ಇಲ್ಲ, ಅದಕ್ಕೋಸ್ಕರ ಇದು ಹೈಬ್ರಿಡ್ ತಳಿ ಅಲ್ಲ. ಸ್ವಲ್ಪ ಇದ್ರಲ್ಲಿ ಏನಾರ ಹಂಗೇನಾದ್ರು ಚೇಂಜಸ್ ಇತ್ತಪ್ಪ ಅಂದ್ರೆ ಮಾಡ್ಬೋದು. ಬಟ್ ಈಗಿನೂ ಅದನ್ನ ನಾವು ಐಡೆಂಟಿಫೈ ಮಾಡಕ್ ಬರಲ್ಲ. ಯಾಕಪ್ಪ ಅಂದ್ರೆ ಇದನ್ನು ಮಾರ್ಚ್ 13 ಬರ್ಬೇಕು. ಅವಾಗ ಇದು ಏನಂಬುದು ಅಲ್ಲಿ ತನಕ ಗೊತ್ತಾಗಲ್ಲ. ಇದು ತುಂಡಾಗದಾಗ್ಲಿ ಇನ್ನೊಂದಾಗ್ಲಿ ಗೊತ್ತಾಗಲ್ಲ. ಬಟ್ ನೋಡೋಣ ಮಾರ್ಕೆಟ್ ಅಲ್ಲಿ. ಈಗ ನಾವು ಇದನ್ನ ಮತ್ತೆ ಮಾರ್ಕೆಟ್ ಅಲ್ಲಿ ಮಾರಿದ್ಮೇಲೆ ಈಗ ಸೋನಕ್ಕೂ ಇದಕ್ಕೆ ಏನ್ ಡಿಫರೆನ್ಸ್ ಅಂತ ಅವಾಗಲೇ ಗೊತ್ತಾಗುತ್ತಲ್ಲ. ಅವಾಗ ಬೇಕಾದ್ರೆ ನೋಡೋಣ. ಸೋನ ಕೂಡ ಇದೇ ತರ ಗೊಳೆ. ಅದಕ್ಕೋಸ್ಕರ ನಾವು ಹೇಳ್ತಾ ಇರೋದು ಸೋನನೇ. ಇದು ಕಾವೇರಿ ಸೋನ ಅಲ್ಲ, ಇದು ಬಿಪಿಟಿ ಸೋನ ಕೊಡ್ತಾ ಇರೋದು. ಸರ್ ಸರ್ ನಮಸ್ಕಾರ. ನಿಮ್ಮ ಹೆಸರೇನು, ಯಾವ ಊರು ಸರ್ ನಿಮ್ದು? ನಮ್ಮ ಹೆಸರು ಅಮರೇಶ್ ಅಂತ ಹೇಳ್ರಿ. ಇದೇ ಊರು ಗೊರೆಬಾಳ್ರಿ ನಮ್ದು. ಗೊರೆಬಾಳು. ಈಗ ಆಲ್ರೆಡಿ ಈಗ ಕಾವೇರಿ ಸೋನ ಕೂಡ ನಾವು ಬೇಸಿಗೆ ವರ್ಷ ಬಳಕೆ ಮಾಡ್ತೀವ್ರಿ. ಕಾವೇರಿ ಸೋನದಲ್ಲಿ ರೋಗ ಕಡಿಮೆ, ಆಮೇಲೆ ಈ ತರ ಪೈಪ್ ಕಟ್ಟಾಗೋದು ಇದಾಗದು, ಇಳುವರಿ ಕೂಡ ಬಹಳ ಚೆನ್ನಾಗಿ ಬರ್ತಾವ್ರಿ ಕಾವೇರಿ ಸೋನ. ಈಗ ಆಲ್ರೆಡಿ ನಾವು ಕಾವೇರಿ ಸೋನ ಬಳಸಿವಿ ನಿಮ್ಮ ಕಂಪ್ನಿ. ಆಮೇಲೆ ಕೆಲವು ಮಂದಿಗೆ ನೀಲಕಂಠೇಶ್ವರ ಅಂತೇಳಿ ನಂದ್ಯಾಲ್ ಕಂಪ್ನಿ ತಂದು ಎಲ್ಲ ಮೋಸ ಹೋಗಿ ಒಬ್ರಿಗೆ 10 ಚಲ ಬಂದ, ಒಬ್ರಿಗೆ 5 ಚಲ ಬಂದವ. ಬಹಳಷ್ಟು ರೈತರು ಹೋರಾಟ ಮಾಡಿ ಬೀಜ ಕಂಪ್ನಿ ವಿರುದ್ಧ ಮಾಡಿದ್ರಿ, ಅದೇನು ಉಪಯೋಗ ಆಗಲ್ಲ. ಈಗ ನೀವು ಇದು ಕೊಟ್ಟಿರ್ತಕ್ಕಂಥದ್ದು ಏನಪ್ಪಾ ಅಂದ್ರೆ 90-95% ಪರವಾಗಿಲ್ಲ, ಚೆನ್ನಾಗೈತ್ರಿ. ಕೊನೆ ತನಕ ಕಾಳಾಗ್ಯಾವ ಸರ್. ಇದ್ರಲ್ಲಿ ನೋಡ್ತಪ್ಪ ಅಂತಂದ್ರ ರೈತರಿಗೆ ಅನುಕೂಲ ಆಗೋ ರೀತಿಯಾಗ ಕಾಣಿಸ್ತಾರೆ ಇದು. ಆಮೇಲೆ ಬ್ಯಾಸಿಗೆ ಈಗ ಇಲ್ಲೇ ಪಕ್ಕದಲ್ಲಿ ಐತಲ್ರಿ, ಅದೆಲ್ಲ ಗಾಳಿಗಳಿಗೆ ಐತಿ. ಇದು ನಿಮ್ಮದು ಗ್ರೀನೆಸ್ ಐತೆ. ಆಮೇಲೆ ಗಾಳಿಗೆ ಬಿಸಿಲಿಗೆ ರೋಗಕ್ಕೂ ಕೂಡ ತಡ್ಕೊಂಡೈತೆ ಸರ್. ಇದ್ರಿ ರೋಗ ನಿರೋಧಕ ಶಕ್ತಿ ಐತೆ ಇದ್ರಾಗ. ಇದನ್ನ ರೈತರು ಹಂತವಾಗಿ ನೀವು ಹೇಳ್ದಂಗ ಹಂತವಾಗಿ ಯೂಸ್ ಮಾಡ್ಕೊಂತ ಬಂದ್ರ ಇದ್ರ ಬಗ್ಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬರ್ಬೋದ್ರಿ. ಬಂದು ಇಳುವರಿ ಜಾಸ್ತಿ ಬಂದ್ರೆ ರೈತರಿಗೆ ಬಹಳ ಅನುಕೂಲ ಆಗುತ್ತೆ ಸರ್. ಈಗ ನೀವು ಏನಾದ್ರು ಈ ಬೀಜನ ಪ್ರಯತ್ನ ಮಾಡ್ತೀರಾ ಸರ್? ಬೆಳೆಗೆ ಈಗ ಸರ್ ಸುಗ್ಗಿ ಬೆಳೆಗೆ ಹೆಂಗಂದ್ರ ಮಳೆ ವಿಪರೀತ ಬರ್ತಿರ್ತವೆ. ಅದಾದ್ಮೇಲೆ ಮಳೆ ಕಂಟ್ರೋಲ್ ಬರೋದ್ರಾಗ ಮಂಜು ಬೆಳ ಅಂತ ಒಂದು ಹಂತ ಬರ್ತೈತ್ರಿ. ಅವಾಗ ಕಾಡಿಗೆ ಗಾಳಾಗೋದು, ಇಲ್ಲ ಕಾಳು ಅರ್ಧಂಬರ್ಧ ಆಗೋದು, ಇಲ್ಲ ವೈರಸ್ 2 ಗೊಬ್ಬರ ಹಾಕತ್ತಾರೆ ವೈರಸ್ ಬಂದ್ಬಿಡ್ತಾವೆ. ವೈರಸ್ ಬಂದ ಕಡೆ ಕಾಳು ಅಸಲ ಕಾಳ ಹಂಗಲ್ಲ, ಬರೀ ಜೊಟ್ಟು ಆ ತರ ಆಗೋ ಚಾನ್ಸಸ್ ಕೂಡ ಇರ್ತಾವೆ ಸರ್. ಇದು ನೀವು ಹೇಳ್ದಂಗ ಮೊದಲನ್ನೆಲ್ಲ ಸ್ವಲ್ಪ ಕೇರ್ ತಗೊಂಡು ಹಂತವಾಗಿ ಏನೇನು ಮಾಡ್ಬೇಕು, 2ನೇ ಗೊಬ್ಬರ ಹಾಕಿದಾಗ ಏನ್ ಮಾಡ್ಬೇಕು, 3ನೇ ಗೊಬ್ಬರ ಹಾಕಿದಾಗ ಏನ್ ಮಾಡ್ಬೇಕು, ಆಮೇಲೆ ಏನು ಒಂದು ಹಂತಕ್ಕೆ ಬಂದಾಗ ಏನೇನು ಕಂಟ್ರೋಲ್ ಮಾಡ್ಬೇಕು, ಆ ತರ ಎಲ್ಲ ಕೆಮಿಕಲ್ ಯೂಸ್ ಮಾಡ್ಕೊಂತ ಹೋದ್ರೆ ಪಾಸ್ ಆಗ್ಬೋದು ಅಂತ ಅನ್ಸುತ್ತೆ ಸರ್. ಈಗ ನಾವೀಗ ನೀವು ಬೇಸಿಗೆ ಹಾಕಿದ್ರಲ್ಲ, ಈ ಬೇಸಿಕಲ್ಲಿ ಈ ತರ ನಿಮ್ಗೆ ಏನು ಖುಷಿ ಐತೆ. ಬಟ್ ಮಳೆಗಾಲಕ್ಕೆ ನಾವು ಹಾಕಿ ನೋಡಿದ್ಮೇಲೆ ಅದ್ರಲ್ಲಿ ಏನಾದ್ರು ಆತರ ಬಂದ್ ಕಾಣಿಸ್ತಂದ್ರೆ ಮತ್ತೆ ಅದನ್ನ ನಾವು ಮೋಟಿಫೈ ಮಾಡಿ ಬಟ್ ಒಳ್ಳೆ ಇದ್ರ ನೋಡ ಸರ್. ಅದನ್ನ ಅಮೌಂಟ್ ಯಾವ್ದು ಈಗ ನೀವು ಯಾವ ಕ್ಲೈಮೇಟಿಗೆ ಸೆಟ್ ಆಗುತ್ತೆ ಅಂತೇಳಿ ಅದನ್ನ ನೋಡ್ಕೋಬಹುದು ಸರ್. ಆಮೇಲೆ ಅಲ್ಲ, ಈಗ ನೀವು ಬಂದು ನೋಡಿದ್ರಲ್ಲ, ಈಗ ಇದಕ್ಕೆ ನಿಮ್ಗೆ ಏನ್ ಖುಷಿ ಆಗುತ್ತೆ? ಇಲ್ಲ ಖುಷಿ ಸರ್. ಬಡ್ಡೆ ಬಿರುಸೈತೆ, ಗಾಳಿಗೆ ಏನ್ ತೊಂದ್ರೆ ಇಲ್ಲ, ಇಳುವರಿ ಕೂಡ ಬರಕತ್ತೈತೆ. ಇಳುವರಿಗೆ ತಕ್ಕಂತೆ ನಾವೇನಪ್ಪ ಅಂದ್ರೆ ವೈರಸ್ಗೆ ಈ ಹುಳ ಏನ್ ಕಟ್ ಮಾಡ್ತಾವಲ್ರಿ, ಇವೆಲ್ಲ ಕಂಟ್ರೋಲ್ ಮಾಡ್ಕೊಂತ ಹೋದ್ರೆ ಚೆನ್ನಾಗಿ ಬರ್ತದೆ. ಹೆಚ್ಚಿನ ರೀತಿಯಲ್ಲಿ ಹೈಬ್ರಿಡ್ಗಳು ಬೆಳೆ ಬರ್ಬೇಕು. ಯಾಕಂತಂದ್ರ ಈಗ ರೈತರೆಲ್ಲ ಒಕ್ಕಲ್ತನದಾಗೆಲ್ಲ ಸೊರಿಬಿಟ್ಟಾರ, ಇದ್ದಲ್ಲ ಆಸ್ತಿಗಳು ಮಾರ್ಕೊಂತ ಒಂದು ಪರಿಸ್ಥಿತಿ ಬಂದ್ಬಿಡೈತೆ. ಹಂಗಾಗಿ ಹೈಬ್ರಿಡ್ ತಳಿಗಳು ಬಂದು ಚೆನ್ನಾಗಿ ರೋಗ ನಿರೋಧಕ ಶಕ್ತಿ ಇದ್ದು ಇಳುವರಿ ಜಾಸ್ತಿ ಬಂದ್ರ ಇವತ್ತು ರೈತ ಇಲ್ಲ ತಾವು ಸ್ವಂತ ಹೊಲ ಕೂಡ ಬದಲಿ ಹೊಲನ ಮಾಡಿ ಇವತ್ತು ದೇಶಕ್ಕೆ ಒಂದು ಹೆಚ್ಚಿನ ಇಳುವರಿ ಕೊಡಂತ ಒಂದು ಶಕ್ತಿ ಬರ್ತದೆ ಸರ್. ಥ್ಯಾಂಕ್ ಯು. ತುಂಬಾ ಒಳ್ಳೆಯದು ಸರ್. ಥ್ಯಾಂಕ್ ಯು ವೆರಿ ಮಚ್.
ರೆಡ್ಡಿ ನಮಸ್ಕಾರ. ನಮಸ್ಕಾರ ರೀ. ಯಾವ ಊರು ನಿಮ್ಮದು? ನಮ್ದು ಅರಿವು ಬಸವನ ಕ್ಯಾಂಪ್. ಅರಿವಿ ಬಸವಣ್ಣ ಕ್ಯಾಂಪು. ಓಕೆ, ನೀವು ಭತ್ತ ಬೆಳಿತೀರಲ್ಲ, ಎಷ್ಟು ಎಕರೆ ಬೆಳಿತೀರಿ ನೀವು? ನಾವು 20 ಎಕರೆ ಬೆಳಿತೀವಿ. 20 ಎಕರೆ ಬೆಳಿತೀರಿ. ಯಾವ್ಯಾವ ವೆರೈಟಿ ಹಾಕ್ತೀರಿ ನೀವು? RNR, ಕಾವೇರಿ ಸೋನಾ. ಸೊ ಇವಾಗ ಈ ಕಾವೇರಿ ಕಂಪ್ನಿಯವರು ಒಂದು ಹೊಸ ಹೈಬ್ರಿಡ್ ತಳಿನ ಕಂಡಿಡಿದು ನಿಮ್ಗೆ ತೋರ್ಸಕ್ಕೆ ಕರ್ಕೊಂಡು ಬಂದಾರ. ಸೊ ಈಗ ಬೆಳೆ ನೋಡಿದ್ರಿ, ನಿಮ್ಗೆ ಏನು ಅನ್ನಿಸ್ತು? ನಮ್ಗೇನು ಈ ಪರವಾಗಿಲ್ಲ, ಚೆನ್ನಾಗಿ ಅನಿಸ್ತದ. ತಗೊಂಡೆ ಅದೇ ಮುಂದೆ ಏನು ಇದು ರೇಟ್ ಮಾರ್ಕೆಟಿಂಗ್ ಕೇಳಕತ್ತೀವಿ ನಾವು. ಮಾರ್ಕೆಟಿಂಗ್ ಬಗ್ಗೆ ಯಾಕಂದ್ರೆ ಈಗ ಪರವಾಗಿಲ್ಲ, RNR ಮೇಲೆ ಪರವಾಗಿಲ್ಲ. ಆಮೇಲೆ ಮಾತಾಡೋಣ ಅಂತ. ಈಗ ಬೆಳೆ ನಿಮ್ಗೆ ಏನು ಅನ್ನಿಸ್ತು? ಬೆಳೆ ಪರವಾಗಿಲ್ಲ. ಈಗ ಈ ವರ್ಷ ನೋಡಿಕಂದ್ರೆ RNR ಮೇಲೆ ಪರವಾಗಿಲ್ಲ ಅನಿಸ್ತದ. RNR ಗಿಂತ ಒಳ್ಳೇದು ಅನಿಸ್ತದ. ಸ್ಟೆಮ್ ಗಿಮ್ಮೆಲ್ಲ ದಪ್ಪ ಐತೆ, ಒಂದು ಸ್ವಲ್ಪ ದಪ್ಪ ಐತದ. ಈ ಬೆಳೆ ಚಾನ್ಸನು ಕಡಿಮೆ ಅನಿಸ್ತದ. ಬೆಳೆದೂ ಕಡಿಮೆ ಐತೆ. ಅದೇ ಮತ್ತೆ ಓಕೆ, ನೀವೇನ ಟ್ರೈ ಮಾಡ್ಬೇಕಂತ ಅನಿಸ್ಯದ? 1-2 ಎಕರೆ 3 ಎಕರೆ ಮಳೆಗಾಲ 1-2 ಎಕರೆ ಮಾಡಿ ನೋಡ್ತೀರಾ? ಚೆನ್ನಾಗಿ ಅನಿಸ್ತು ಅಂತಂದ್ರೆ ಮುಂದೆ ನೋಡ ಬೇಸಿಗೆ ಹಾಕಂತ. ಓಕೆ. ರೇಟ್ ಬಗ್ಗೆ ಅದೆಲ್ಲ ಅವ್ರ ಹತ್ರ ಮಾತಾಡೋಣ ಅಂತ, ಡಿಸ್ಕಸ್ ಮಾಡೋಣ ಅಂತ. ಒಳ್ಳೇದಾಗ್ಲಿ ರೆಡ್ಡಿ, ಚಲೋತ್ನಾಗ ಬೆಳಿರಿ, ಎಲ್ಲ ಒಳ್ಳೇದಾಗ್ಲಿ. ಆಲ್ ದ ಬೆಸ್ಟ್. ನಮಸ್ಕಾರ. ಅಣ್ಣ ನಮಸ್ಕಾರ. ನಮಸ್ತೆ ಸರ್. ನಿಮ್ಮ ಹೆಸರು? ಗಾದ್ಲಿಂಗಪ್ಪ ಅಂತ. ಯಾವ ಊರು? ಗೋರೆಬಾಳು. ಎಲ್ಲಿ? ಸಿಂಧನೂರ್ ಹತ್ರ ಬರುತ್ತಾ? ಓಕೆ, ನೀವು ರೈತರಲ್ವಾ ಸರ್? ನೀವು ಭತ್ತ ಎಷ್ಟು ಎಕರೆ ನಾಟಿ ಮಾಡ್ತಾರೆ? 12 ಎಕರೆ ಮಾಡ್ತೇವೆ ಸರ್. 12 ಎಕರೆ. ಇವರು ಕಾವೇರಿ ಕಂಪ್ನಿಯವರು ಹೊಸ ಸೀಡನ್ನ ಹೈಬ್ರಿಡ್ ತಳಿನ ಕಂಡಿಡಿದು ನಿಮ್ಗೆ ತೋರ್ಸ್ಯಾರ. ಸೊ ಇವಾಗ ಈ ಬೆಳೆನ ನೋಡಿದ್ರಿ, ನಿಮ್ಗೆ ಏನ ಹೆಂಗೆ ಚೆನ್ನಾಗಿ ಅನಿಸ್ತಾ ನಿಮ್ಗೆ? ಈಗ ಮುಂದೆ ಏನಾದ್ರು ಪ್ರಯತ್ನ ಮಾಡಂಗಿದ್ದೀರಾ? ಆಯ್ತು ಸರ್, ಹೊಸದು ಮಾಡ್ಬೇಕು. ಈ ವರ್ಷ ಈ ಬೆಳೆಗೆ 1-2 ಎಕರೆ 3 ಎಕರೆ ಹಿಂಗೇನಾದ್ರು? ಓಕೆ, ಒಳ್ಳೇದಾಗ್ಲಿ ಸರ್ ನಿಮ್ಗೂ. ಓಕೆ ಅಣ್ಣ ನಮಸ್ಕಾರ. ನಮಸ್ಕಾರ ಸರ್, ತಮ್ದು ಯಾವ ಊರು? ಬೂತಲ್ದಿನ್ನಿ ಕ್ಯಾಂಪ್. ಓಕೆ, ನೀವು ರೈತರಲ್ವಾ? ಎಷ್ಟು ಎಕರೆ ಭತ್ತ ಬೆಳಿತೀರಿ ನೀವು? ನಾವು ಲಾಸ್ಟ್ ಇಯರ್ 50 ಎಕರೆ ಬೆಳೆದ. 50 ಎಕರೆ ಬೆಳೆ. ಸರ್, ಇವಾಗ ಕಾವೇರಿ ಕಂಪನಿಯವರು ಒಂದು ಹೊಸ ಹೈಬ್ರಿಡ್ ತಳಿನ ಲಾಂಚ್ ಮಾಡಿದ್ದಾರೆ. ಇಲ್ಲಿ ಕ್ಷೇತ್ರೋತ್ಸವಕ್ಕೆ ಬಂದು ನಿಮ್ಮನ್ನು ಕೂಡ ತೋರಿಸಿದ್ದಾರೆ ಬೆಳೆ. ಸೊ ಈ ಬೆಳೆ ಬಗ್ಗೆ ನಿಮ್ಮ ಅನಿಸಿಕೆ ಏನು ಆಯ್ತು ಸರ್? ಚಲೋ ಐತೆ. ಸೋನಾಕ್ಕಿಂತ ನೈಸ್ ಕಾಣ್ತೈತೆ. ಡ್ಯೂರೇಷನ್ ಸ್ವಲ್ಪ ಹೆಚ್ಚು ಕಮ್ಮಿ ನಮ್ಮ ಅದಾವಲ್ಲಿ ಸೋನಕ್ಕಿಂತ ಒಂದು ವಾರ ಮುಂದೆ. ಡ್ಯೂರೇಷನ್ ಒಂದು ವಾರ ಅಲ್ಲ, 10-15 ದಿವಸ ಮುಂದೆ ಬರುತ್ತೆ ಸರ್. ಆಮೇಲೆ ನಮ್ಮ ಡಿಸೀಸ್ ಏನು ನೋಡಿ ಸರ್, ಇದಕ್ಕೆ ಕಡಿಮೆ ಇದೆ ಸರ್ ಡಿಸೀಸ್. ರೈತರಿಗೆ ನಾವೇನು ಡೆಮಾನ್ಸ್ಟ್ರೇಷನ್ ಅಂತ ಕೊಟ್ಟಿದ್ವಲ್ಲ, ಅವರೇ ಹೇಳ್ತಿದ್ದಾರೆ ಇದಕ್ಕೆ ಸ್ವಲ್ಪ ರೋಗ ಕಡಿಮೆ, ಬುಳ ಗುಣನೂ ಕಡಿಮೆ. ಬಿಳ ಗುಣ ಅಂತಂದ್ರೆ ಆಲ್ರೆಡಿ ಬಡ್ಡೆ ಗಟ್ಟಿ ಐತೆ. ನೀವು ಹೇಳ್ಬೇಕು, ಅದ ನೋಡಿದ್ವಿ ನಾವು. ಬಡ್ಡಿ ಒಳ್ಳೆ ಗಟ್ಟಿ ಐತೆ, ಜಲ್ದಿ ಗಾಳಿಗೆ ಬೀಳಂಗಿಲ್ಲ. ಬೆಳೆ ತೇಣಿ ಕಾಣಕ್ಕೆ ಸರ್. ಬೆಳೆ ತೇಣಿ ಅಂತಂದ್ರೆ ಅದು ಸ್ಟೆಂಬರ್ ರೋಗ ಅಲ್ಲ, ಅದು ಕೀಟ. ಇನ್ಸೆಕ್ಟ್ ಡ್ಯಾಮೇಜ್ ನಮ್ಗೆ ಸಂಬಂಧ ಅಲ್ಲ. ಎಲ್ಲ ತಳಿಗೂ ಬರ್ತದೆ, ಎಲ್ಲ ಇಳುವರಿ. ಅದು ಈಗ ಇನ್ಸೆಕ್ಟ್ ಕಟ್ ಮಾಡಿದ್ಮೇಲೆ ಇಳುವರಿ ಆಟೋಮೆಟಿಕ್ ಕಡಿಮೆ ಆಗ್ತದೆ. ಅದು ಇಳುವರಿ ನಾವು ಏನಂದ್ರೆ ಇನ್ಸೆಕ್ಟ್ ಡ್ಯಾಮೇಜ್ ಆಗ್ಲಾರ್ದಂಗೆ ನಾವು ಫರ್ಟಿಯರ ಗುಳಿಗೆ ಅದಕ್ಕೆ ಏನಾದ್ರು ಔಷಧಿಗಳು ಏನ್ ಬರ್ತಾವ ಆ ಟೈಮಲ್ಲಿ ಅವೆಲ್ಲ ಕಂಪಲ್ಸರಿ ಹಾಕಿ. ನೀವು ಇಲ್ಲೇ ನೋಡಿದ್ರಿ, ಪಕ್ಕದ ಮಡಿ ಬಂದ್ಬಿಟ್ಟು RNR ಇದೆ, ಇದು ಹೊಸ ತಳಿ ಇದೆ. ಅವೆರಡಕ್ಕೂ ಕಂಪೇರ್ ಮಾಡಿದ್ರೆ ನಿಮ್ಗೆ ಏನ್ ಅನಿಸ್ತು? ಕಂಪೇರ್ ಮಾಡಿದೆ ಅಂದ್ರೆ ಇದು ಬುಳ್ಳಿಕ್ಕಿಲ್ಲ, ಇದು ಬುಳಂಗಿಲ್ಲ ಅಂತ 100% ನಮ್ಗೆ ಅನ್ಸಕತ್ತೈತಿ. ನಾವು ನೋಡಿದ್ವಲ್ಲ, ಪಕ್ಕದಲ್ಲಿ RNR ಇದೆ. ಇದು ಬಡ್ಡಿ ಗಟ್ಟಿ ಐತೆ, ಇಳುವರಿ ಬರ್ಬೋದು. ಈಗ ಏನಂದ್ರೆ ಬೇಸಿಗೆ ಬೆಳೆಗೆ ಅದಕ್ಕೆ ಅಷ್ಟೊಂದು ವಾತಾವರಣ ಅನುಕೂಲ ಇಲ್ಲ, ಅದಕ್ಕೆ ಇನ್ನೂ ಜಾಸ್ತಿ ಇಳುವರಿ ಬರಂತ ಇದು ಕಾಣಕಚ್ಚೈತೆ ಸುಗ್ಗಿಗಾದ್ರೆ. ಈಗ ಅಂದ್ರೆ ನೀರು ಸುಮಾರು ಇರ್ತಾವ. ಈಗ ನೀವೇನಾದ್ರೂ ಮುಂದಿನ ಬೆಳೆಗೆ ಏನಾದ್ರು ಟ್ರೈ ಮಾಡೋ ಚಾನ್ಸಸ್ ಇದೆಯಾ ಸರ್? ನೋಡಮ್ರಿ, ಟ್ರೈ ಮಾಡಿದ್ರೆ ಮುಂದೆ ನಾವು ಮತ್ತೆ ಯೂಸ್ ಮಾಡಬಹುದು. ಹೊಸ ಒಂದು ತಳಿ ಅಂತ ಲಾಂಚ್ ಮಾಡಿದವಾಗ 1-2 ಎಕರೆ ಟ್ರೈ ಮಾಡಿ ನೋಡಿದ್ರೆ ಅದು ಅನುಭವ ಮಾಡಮ್ಮ. ಈಗ ತಾವು ಇವತ್ತು ಶರಣಗೌಡ ಗೋರೆಬಾಳ್ ಇವರ ಒಂದು ಹೊಲದಲ್ಲಿ ನಾವು ಕಾವೇರಿ ಸೀಡ್ಸ್ ಕಂಪನಿಯ ಹತ್ತಿ ಬೆಳೆ ಕ್ಷೇತ್ರೋತ್ಸವಕ್ಕೆ ಈ ಒಂದು ಕಾರ್ಯಕ್ರಮಕ್ಕೆ ಇದುವರೆಗೂ ಬೆಳಗ್ಗೆಲಿಂದ ಸಾಕಷ್ಟು ರೈತರು ಇಲ್ಲಿಯವರು ಬಂದಿದ್ದಾರೆ, ಬೇವೂರಿಂದ ಬಂದಿದ್ದಾರೆ. ಈ ಒಂದು ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರೈತ ಬಾಂಧವರೆಲ್ಲರಿಗೂ ಮೊಟ್ಟ ಮೊದಲನೇದಾಗಿ ಕಂಪನಿ ವತಿಯಿಂದ, ನನ್ನ ವತಿಯಿಂದ ಧನ್ಯವಾದಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ಈ ಕಂಪನಿ ಈ ಒಂದು ವೆರೈಟಿನ ನಾವು ತೋರಿಸ್ಬೇಕಾದ್ರೆ ಇದಕ್ಕೆ ಅನುವು ಮಾಡಿಕೊಟ್ಟಿರ್ತಕ್ಕಂಥ ಶರಣಗೌಡ ಗೋರೆಬಾಳ್ ಅವರಿಗೂ ನಮ್ಮ ಕಂಪನಿ ವತಿಯಿಂದ, ನನ್ನ ವತಿಯಿಂದ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಕಂಪನಿಯ ಮ್ಯಾನೇಜರ್ ಆದಂಥ ರಮೇಶ್ ಹೂಗಾರ್ ಸರ್ ಅವರಿಗೂ ಮತ್ತು ಬಳ್ಳಾರಿಯ ರವಿ ಸರ್ ಅವರಿಗೂ ವಂದನೆಗಳನ್ನು ತಿಳಿಸುತ್ತೇನೆ. ಅದೇ ರೀತಿಯಾಗಿ ನಮ್ಮ ಕರೆಗೆ ಹೋಗೊಟ್ಟು ನಮ್ಮ ಅರಿವಿ ಗ್ರಾಮದವರು, ಇವರು ಆದಿ ಬಸವ ಅಂತೇಳಿ ಆದಿ ಯೂಟ್ಯೂಬ್ ಚಾನಲ್ ಅವ್ರು ಮಾಡ್ತಾರೆ. ನಮ್ಮಲ್ಲಿ ಸಾಕಷ್ಟು ಹತ್ತಿ ಬೆಳೆ ಬಂದಾಗನು ಕ್ಷೇತ್ರೋತ್ಸವ ಕಾರ್ಯಕ್ರಮಕ್ಕೆ ಬಂದಿದ್ದರು. ನಾಳೆ ಅವ್ರು ಮದುವೆ ಇದ್ದರೂ ಸಹಿತ ಅವ್ರ ಅಕ್ಕನ ಮಗಳು ಆ ಮದುವೆ ಇದ್ದರೂ ಸಹಿತ ಬಿಟ್ಕೊಟ್ಟು ಬಂದಿದ್ದಾರೆ. ಅವರಿಗೆ ತುಂಬ ಧನ್ಯವಾದಗಳು. ಎಷ್ಟು ಕೃತಜ್ಞತೆಗಳನ್ನು ಹೇಳಿದರೂ ಸಹಿತ ಕಡಿಮೆನ ಅಂತ ಭಾವಿಸ್ತಾನೆ. ಅದೇ ರೀತಿಯಾಗಿ ಈ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಬಂದಿರತಕ್ಕಂಥ ರೈತ ಬಾಂಧವರೆಲ್ಲರಿಗೂ, ನಮ್ಮ ಸಿಬ್ಬಂದಿಯವರಿಗೂ ವಂದನಾರ್ಪಣೆ ತಿಳಿಸುತ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸುವ. ಧನ್ಯವಾದಗಳು. ಥ್ಯಾಂಕ್ ಯು.